ಮುಖ್ಯಮಂತ್ರಿಗಳ ತಮಗೆ ಬೇಕಾದ ತಮ್ಮ ಗುಂಪಿನ ಸಚಿವರನ್ನ ಕರೆದು ಡಿನ್ನರ್ ಮಾಡುವಂತ ಒಂದು ಸ್ಥಿತಿಗೆ ಬಂದಾರ. ನಾನಾ ಮುಖ್ಯಮಂತ್ರಿ ಅಂತ ಡೈಲಿ ಹೇಳ್ಕೊಳ್ಳುವಂತ ಸ್ಥಿತಿಗೆ ಬಂದಾರ. ಅದರಿಂದ ಆಡಳಿತ ಕುಸಿದಿರುವ ಪರಿಣಾಮ ಮತ್ತು ಎಲ್ಲ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇರೋದ್ರಿಂದ ರೇಪು ಇತ್ಯಾದಿ ಸಂಖ್ಯೆಗಳು, ಕೊಲೆ ಇತ್ಯಾದಿ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಪ್ರವಾಹದಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದರೂ ಸಹಿತ ತಕ್ಷಣ ಪರಿಹಾರಕ್ಕೆ ಹಿಂದೆ ಯಡಿಯೂರಪ್ಪನವರದಿದ್ದಾಗ ನಿಮ್ಮೆಲ್ಲರಿಗೂ ಗೊತ್ತದ. ಮೊದಲ NDRF ನೇಮ ಪ್ರಕಾರ ಕುಷ್ಕಿ ಬೆಳೆ ಹಾನಿಗೆ 8,500, ನೀರಾವರಿಗೆ 17,000 ಹಾಗೂ ಬಹುವಾರ್ಷಿಕಗಳಿಗೆ 22,500 ಪರಿಹಾರ ನೀಡಲಾಗುತ್ತದೆ. ಆದರೆ ಈಗ ರಾಜ್ಯ ಸರ್ಕಾರ 8,500 ಮತ್ತು ನೀರಾವರಿಗೆ 17,000 ಘೋಷಣೆಯನ್ನ ಮಾಡಿದೆ. ಅದರಲ್ಲೂ ಕಮ್ಮಿ ಮಾಡಿದ್ದಾರೆ. ಸಂಪೂರ್ಣ ಹಾನಿಗೊಳಗಾದ ಮನೆಗೆ ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಆದರೆ ಇವರು ಅದನ್ನು 1,20,000ಕ್ಕೆ ಇಳಿಸಿದ್ದಾರೆ. ಹೀಗಾಗಿ ಒಟ್ಟಾರೆ ಇವರು ಗೊಂದಲದಿಂದ ಆಡಳಿತ ಯಂತ್ರದೂ ಕುಸಿತವಾಗಿದೆ. ಅದರ ಜೊತೆಯಲ್ಲಿ ಕಾನೂನು ಸುವ್ಯವಸ್ಥೆನೂ ಕುಸಿತ ಆಗಿದೆ. ವಯನಾಡಿಗೆ ದುಡ್ಡು ಕೊಡ್ತಾರೆ. ಅಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ರ 15 ಲಕ್ಷ. ಯಾಕಂತ ಕೇಳಿದ್ರೆ ಆನೆ ಇವ್ರದಂತ ಬರೆದಿಟ್ಟಿರ್ಬೇಕು. ಅದ್ರ ಮೇಲೆ ಸಿದ್ದರಾಮಯ್ಯನವರ ಆನೆ ಅಥವಾ DK ಶಿವಕುಮಾರನ ಆನೆ ಅಂತ ಹೇಳಿ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸತ್ತವರಿಗೂ ದುಡ್ಡು ಕೊಡ್ತಾ ಇಲ್ಲ. ಪೂರ್ತಿ ಮನೆ ಬಿದ್ದರೆ 1,20,000 ಅಂತ ಮಾಡಿದ್ದಾರೆ. ಅದೇ ರೀತಿ ವಯನಾಡು ಒಂದಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಾರ. ಹಿಮಾಚಲ್ ಪ್ರದೇಶಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಾರ. ಕರ್ನಾಟಕದ ರೈತರಿಗೆ ಮಾತ್ರ ಕೊಡ್ತಾ ಇಲ್ಲ. ಹೀಗಾಗಿ ಜನ ಬಹಳ ದುಃಖಿತರಾಗಿದ್ದಾರೆ, ಅತಂತರಾಗಿದ್ದಾರೆ. ತಕ್ಷಣ ನಾವು ರಿಪೋರ್ಟ್ ತಯಾರು ಮಾಡ್ತೀವಿ, ಅದು ಕಳಿಸ್ತೀವಿ, ಅದೆಲ್ಲ ಕಳಿಸ್ರಿ. ನೀವು ಯಾರು ಬೇಡಂದಾರ? ನಾವು ಕೇಂದ್ರ ಸರ್ಕಾರ ನಿಯಮಾವಳಿಗಳ ಪ್ರಕಾರ ಏನು ಕೊಡಬೇಕು ನಾವು ಕೊಟ್ಟೇ ಕೊಡ್ತೀವಿ. ಒಂದು ಕಡೆ ಗುಂಡಿ ಮುಚ್ತಾ ಇಲ್ಲ. ಇಲ್ಲೇ ನಮ್ಮಲ್ಲೇ ಹುಬ್ಬಳ್ಳಿ ಧಾರವಾಡಕ್ಕೆ 350 ಕೋಟಿ ರೂಪಾಯಿಗಿಂತ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ಮಹಾನಗರ ಪಾಲಿಕೆಗೆ ದುಡ್ಡು ಕೊಡ್ಬೇಕು. ನಿನ್ನೆನೂ ನನಗೆ ಮೇಯರು ಸಂಬಂಧಿಸಿದ ಅಧಿಕಾರಿಗಳ ಸಿಕ್ಕಿದ್ರು. ಅದರಲ್ಲಿ ಅಟ್ಲೀಸ್ಟ್ ನಮ್ಮ ಕೊಡು ದುಡ್ಡು ಕೊಟ್ಟರು ನಾವು ಇವರು ಈ ಮಳೆ ಜಾಸ್ತಿಯಾಗಿ ಎಲ್ಲಿ ಡಾಂಬರ್ ರಸ್ತೆಗಳು, ಅಸ್ಫಾಲ್ಟೆಡ್ ರಸ್ತೆಗಳು ತೆಗ್ದು ಬಿದ್ದಾವೆ, ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದರು. ಅದು ದುಡ್ಡು ಕೊಡ್ತಾ ಇಲ್ಲ. ನಮ್ಗೆ ಸ್ಯಾಲ್ರಿ ಕಾಂಪೋನೆಂಟ್ ಏನದಲ್ಲ ಆ ದುಡ್ಡು ರಿಪೇಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ ಒಟ್ಟಾರೆ ದಿವಾಳಿ ಎದ್ದದ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಜನನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನು ಕಲಿಸ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.